ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಬಿಜೆಪಿ ಪಾಳೆಯದಲ್ಲಿ ವಿಜಯೋತ್ಸವ. ಶಿಡ್ಲಘಟ್ಟ ಬಿಜೆಪಿ ಕಚೇರಿ ಸೇವಾಸೌಧದಲ್ಲಿ ಸಂಭ್ರಮಾಚರಣೆ. ಭಾರತ ದೇಶದಲ್ಲಿ ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಬಿಜೆಪಿ ಕಚೇರಿ ಸೇವಾಸೌಧದಲ್ಲಿ ವಿಜಯೋತ್ಸವ ಮತ್ತು ಸಂಭ್ರಮಾಚರಣೆಯನ್ನು ಆಚರಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರಗೌಡರು ಪಾಲ್ಗೊಂಡು ಮಾತನಾಡಿ, ನಿಜವಾಗ್ಲೂ ಈ ದೇಶದಲ್ಲಿ ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ನಮಗೆಲ್ಲ ಹರ್ಷದಾಯಕವಾಗಿದೆ ಮತ್ತು ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಕಲ್ ರಾಮಚಂದ್ರಗೌಡ, ಆನಂದ್ ಗೌಡ, ಮಾಜಿ MLA ಎಂ ರಾಜಣ್ಣ, ಸುರೇಂದ್ರಗೌಡ ಮತ್ತಿತರರು ಹಾಜರಿದ್ದರು. ಸಮತಾ ನ್ಯೂಸ್, ಶಿಡ್ಲಘಟ್ಟ. ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ. ಈಗೂ ಕೂಡ ಒಂದು ಕೈ ಮೇಲುಗೈ ಮೋದಿಯವರದ್ದು ಇದೆ. ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ. ಬಂದವರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಜಾತಿ ಸಮೀಕರಣ ಮಾಡಿ ಜಾತಿಯ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹಾರ ಮಾಡಿದ್ದಾರೆ. ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ. ಅವರೆಲ್ಲವೂ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ. ಈಗೂ ಕೂಡ ಒಂದು ಕೈ ಮೇಲುಗೈ ಮೋದಿಯವರದ್ದು ಇದೆ. ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ ಕಾಣಿಸ್ತಾ ಇದೆ. ಆದರೂ ಕೂಡ ನಾವು ಅತಿ ಹೆಚ್ಚು ಮತ ಹಿಂದೆ ಇಲ್ಲ, ಹತ್ರ ಇಬ್ಬರೂ ಸಮಾನವಾಗಿ ಬಂದಿದ್ದೀವಿ. ಆಗಿಲ್ಲ. 1,60,000 ಹೆಚ್ಚಿಗೆ ಮುಂಚೂಣಿಯಲ್ಲಿದ್ದಾರೆ. ಅದೇ ರೀತಿ ಕೋಲಾರಲ್ಲಿ ಇವತ್ತೇನು ನಮ್ಮ ಮಲ್ಲೇಶ್ ಬಾಬು ಅವರು 65-70,000 ಓಟಲ್ಲಿ ಇವತ್ತು ಗೆದ್ದಿದ್ದಾರೆ. ಇಡೀ ಕರ್ನಾಟಕದಲ್ಲಿ NDA ಅತಿ ಹೆಚ್ಚು ಸ್ಥಾನಗಳನ್ನು ಜಯಗೊಳಿಸಿದೆ. ನಿರೀಕ್ಷೆ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕಿತ್ತು ನಮ್ಮ NDA ಭಾರತದಲ್ಲಿ. ಈಗಾಗಲೇ 300 ಆಸುಪಾಸಲ್ಲಿ ಈಗ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಈಗ ಆಗಲೇ ಒಂದು ಮುನ್ಸೂಚನೆ ಇದೆ. ನಮಗೆಲ್ಲ ನಮ್ಮ ಮತ ಬಾಂಧವರು ಏನಿತ್ತು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಮಲ್ಲೇಶ್ ಬಾಬು ಅವರಿಗೆ. ಅವರಿಗೆಲ್ಲ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವ ಜಾತಿ ಅಂತ ಈ ಜಾತಿ ಆ ಜಾತಿ ಹೇಳಿದೆ ಅವರು ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಕಟ್ಟಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು A ಟೀಮ್ ಅನ್ನೋದು, B ಟೀಮ್ ಅನ್ನೋದು, ಜಾತಿ ಅನ್ನೋದು, ಅವರು ಮುಸ್ಲಿಂ ಅನ್ನೋದು, ಹಿಂದೂ ಅನ್ನೋದು, ದಲಿತ ಅನ್ನೋದು, ಸಂವಿಧಾನ ಅನ್ನೋದು ಏನಕ್ಕೆ ಇದೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಮಾತ್ರ. ದೇವೇಗೌಡರು ತೀರ್ಮಾನ ಮಾಡಿದ್ರು. ಅವ್ರು ಇರ್ತಕ್ಕಂಥ ಅರಿವು ರಾಜಕಾರಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಯಾರು ಹಿಂದೆ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಷಯ. ಅವರೇ ತೀರ್ಮಾನ ಮಾಡಿ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿ ಅವರು ಸತತವಾಗಿ 3 ಬಾರಿ ಮುಖ್ಯಮಂತ್ರಿಗಳಾಗಿ, ಅದ್ರ ಜೊತೆಗೆ ಈಗ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೆ ಯಾರಾದರೂ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರು ಮೆಚ್ಚಿಕೊಂಡು ಪಕ್ಷನ NDA ಜೊತೆಗೆ ಸೇರಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ದೇವೇಗೌಡರು ಕುಮಾರಣ್ಣ ಕೈ ಜೋಡಿಸಿದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಗಟ್ಟಾಗಿ ಒಟ್ಟಾಗಿ ಇವತ್ತು 19 ಸೀಟ್ ಬರೋದ್ರಿಂದ ಕಾರಣ ಆಗಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೇವೇಗೌಡರಿಗೂ, ಕುಮಾರಣ್ಣವ್ರಿಗೂ, ನಮ್ಮ ರವೀಣ್ಣವ್ರಿಗೂ, ಜನತಾದಳದವ್ರಿಗೂ, ನಮ್ಮ BJP ಮುಖಂಡರಿಗೂ ಎಲ್ಲರಿಗೂ ಅಭಿನಂದನೆ ಹೇಳಿ ಈ ಸಂತೋಷದ
ಸಮಯ ಹಂಚ್ಕೋಬೇಕಂತೇಳಿ ಈ ಕಾರ್ಯಕ್ರಮ ಆಯೋಜಿಸಿ ತಾವೆಲ್ಲ ಬಂದಿರೋರಿಗೆ ನಾನೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನನಗೆ ಕೊಟ್ಟಂತ 2 ಮಾತಾಡೋದಕ್ಕೆ ಕೊಟ್ಟಂತ ಅವಕಾಶಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ಬಲೋ ಭಾರತ್ ಮಾತಾ ಕಿ. ನಮಸ್ಕಾರ.